ಎಲ್ಲರಿಗೂ ನಮಸ್ಕಾರ. ಸವಿ ಕಥೆಗೆ ಸ್ವಾಗತ. ಇವತ್ತಿನ ಕಥೆಯ ಹೆಸರು ಮುದುಕಿ ಮತ್ತು ಖರ್ಜೂರದ ಮರ. ಒಂದು ಊರಿನಲ್ಲಿ ಬಡ ಮುದುಕಿಯೊಬ್ಬಳು ಇದ್ಲು. ಅವಳಿಗೆ 3 ಜನ ಹೆಣ್ಣು ಮಕ್ಕಳಿದ್ರು. ಮುದುಕಿ ಪ್ರತಿದಿನವೂ ಊರ ಹೊರಗಿನ ಖರ್ಜೂರದ ಮರದ ಬಳಿಗೆ ಬಂದು ನೆಲದ ಮೇಲೆ ಬಿದ್ದಿರುವಂಥ ಖರ್ಜೂರಗಳನ್ನು ಆಯ್ದುಕೊಂಡು ಹೋಗುತ್ತಿದ್ದಳು. ಒಂದು ದಿನ ಬೆಳಿಗ್ಗೆ ಅವಳು ಖರ್ಜೂರದ ಮರದ ಬಳಿ ಬಂದಾಗ ನೆಲದ ಮೇಲೆ ಒಂದು ಖರ್ಜೂರವೂ ಇರಲಿಲ್ಲ. ಆಗ ಮುದುಕಿಗೆ ಬೇಜಾರಾಗತ್ತೆ. ಇಲ್ಲಿಗೆ ಕಳ್ಳರು ಬರೋಕ್ಕೆ ಸಾಧ್ಯ ಇಲ್ಲ, ಯಾರು ಕದ್ದಿರಬಹುದು ಅಂತ ಮುದುಕಿಗೆ ಬೇಜಾರಾಗಿ ಸಿಟ್ಟಲ್ಲಿ, ಯಾರು ನನ್ನ ಖರ್ಜೂರನ ಕದ್ರೋ ಅವರು ಹಾಳಾಗಿ ಹೋಗಲಿ ಅಂತ ಮುದುಕಿ ಶಾಪ ಕೊಟ್ಲು. ಆಗ ಮರದ ಮೇಲಿಂದ ಬುಸ್ ಬುಸ್ ಅಂತ ಬುಸುಗುಟ್ಟೋ ಶಬ್ದ ಕೇಳಿ ಮುದುಕಿ ತಲೆ ಎತ್ತಿ ಮೇಲೆ ನೋಡ್ತಾಳೆ. ಮರದ ಮೇಲೆ ಅಲ್ಲೊಂದು ದೊಡ್ಡದಾಗಿರುವಂಥ ಹಾವು ಕುಳಿತಿತ್ತು. ಆಗ ಮುದುಕಿ ಹೆದರಿ, ಕ್ಷಮಿಸು ಹಾವೇ, ಖರ್ಜೂರ ತಗೊಂಡೋನು ನೀನು ಅಂತ ಗೊತ್ತಿರಲಿಲ್ಲ. ಎಲ್ಲಿ ಒಂದು ಖರ್ಜೂರ ಕೆಳಗೆ ಹಾಕು, ನಿನ್ನ ಸೇವೆ ಮಾಡೋದಕ್ಕೆ ನನ್ನ ದೊಡ್ಡ ಮಗಳನ್ನು ಕಳಿಸ್ತೀನಿ, ಹಾಕು ಹಾವೇ ಅಂತ ಕೇಳಿದ್ಲು. ಆಗ ಟಪ್ ಅಂತ ಒಂದು ಖರ್ಜೂರ ಮೇಲಿಂದ ಕೆಳಗಡೆ ಬಿತ್ತು. ಮುದುಕಿಯ ಖರ್ಜೂರವನ್ನು ಎತ್ಕೊಂಡು ಬುಟ್ಟಿಗೆ ಹಾಕೊಂಡ್ಲು. ಆಗ ಮತ್ತೆ ಎಲಿ ಇನ್ನೊಂದು ಖರ್ಜೂರ ಹಾಕು, ನನ್ನ 2ನೇ ಮಗಳನ್ನು ನಿನ್ನ ಸೇವೆ ಕಳಿಸ್ತೀನಿ ಅಂತ ಹೇಳಿದ್ಲು. ಆಗ 2 ಖರ್ಜೂರಗಳು ಕೆಳಗೆ ಬಿದ್ವು. ಇದನ್ನ ನೋಡಿ ಮುದುಕಿಗೆ ಆನಂದ ಆಯಿತು. ಅವಳು ಆ 2 ಖರ್ಜೂರಗಳನ್ನು ಬುಟ್ಟಿಗೆ ಸೇರಿಸ್ಕೊಂಡು ಯೋಚನೆ ಮಾಡಿದ್ಲು, ಈ ಹಾವಿಗೆ ಮೋಸ ಮಾಡೋದು ಬಹು ಸುಲಭ ಅಂತ ಯೋಚನೆ ಮಾಡಿಕೊಂಡು, ಎಲಿ ಇನ್ನಷ್ಟು ಖರ್ಜೂರ ಹಾಕು, ನನಗೆ ಕಿರಿಮಗಳಿದ್ದಾಳೆ, ಅವಳನ್ನು ಕಳಿಸ್ತೀನಿ ಅಂದಳು. ತಕ್ಷಣವೇ ಇಡೀ ಮರ ಕುಲುಕಾಡಿ 100 ಖರ್ಜೂರಗಳು ಕೆಳಗೆ ಬಿದ್ದವು. ಆಗ ಮುದುಕಿ ಅವು ಎಲ್ಲ ಖರ್ಜೂರಗಳನ್ನು ಆರಿಸ್ಕೊಂಡು ಬುಟ್ಟಿಗೆ ಹಾಕ್ಕೊಂಡು ಬೇಗನೆ ತನ್ನ ಗುಡಿಸಲು ಕಡೆ ಹೋಗಬೇಕು ಅಂತ ಆ ಮರದಿಂದ ಆಚೆಗೆ ನಡೆಯಕ್ಕೆ ಶುರು ಮಾಡಿದ್ಲು. ಹೀಗೆ ಹೋಗ್ತಾ ಇರಬೇಕಾದ್ರೆ ದಾರಿಯಲ್ಲಿ ಒಂದು ತೊರೆ ಸಿಕ್ತು. ತೊರೆ ಅಂದರೆ ನೀರು ಹರಿಯುವಂಥ ನದಿಗಿಂತ ಸ್ವಲ್ಪ ಚಿಕ್ಕದಾಗಿರುವಂಥದ್ದನ್ನು ತೊರೆ ಅಂತ ಕರೀತಾರೆ. ಸೊ ಅದು ಸಿಕ್ತಾ, ಅದು ಕೇಳ್ತು, ಹೇ ಮುದುಕಿ, ಅಷ್ಟೊಂದು ಖರ್ಜೂರ ಎಲ್ಲಿ ಸಿಕ್ತು ನಿಂಗೆ? ಆಗ ಮುದುಕಿ ಒಂದು ಖರ್ಜೂರವನ್ನು ಆ ತೊರೆಯೊಳಗಡೆ ಎಸೆದು, ತೊರೆ ಯಾವುದಾದ್ರೂ ಹಾವು ಬಂದು ಮುದುಕಿ ಈ ಕಡೆ ಹೋದ್ಲಾ ಅಂತ ಕೇಳಿದರೆ ಇಲ್ಲ ಅನ್ನೋ ಅಂಥೇಳಿ ಮತ್ತೆ ಮುದುಕಿ ಮುಂದೆ ಹೋದ್ಲು. ದಾರಿಲಿ ಹೋಗ್ತಾ ಇರಬೇಕಾದ್ರೆ ಹುಲ್ಲು ಮೇಯ್ತಾ ಇದ್ದಂಥ ಒಂದು ಹಸು, ಅಂಬಾ ಮುದುಕೆ, ಅಷ್ಟೊಂದು ಖರ್ಜೂರ ಎಲ್ಲಿ ಸಿಕ್ತು ನಿಂಗೆ ಅಂತ ಕೇಳ್ತು. ಆಗ ಮುದುಕಿ ಆ ಹಸು ಬಾಯಿಗೆ ಒಂದು ಖರ್ಜೂರವನ್ನು ತುರುಕಿ, ಹಸುವೆ ಯಾವುದಾದ್ರೂ ಹಾವು ಬಂದು ಮುದುಕಿ ಈ ಕಡೆ ಹೋದ್ಲಾ ಅಂತ ಕೇಳಿದರೆ ಇಲ್ಲ ಅನ್ನು ಅಂತ ಹೇಳಿದ್ಲು. ಹಸು ಅಂಬಾ ಆಗಲೇ ಅಂತ ಹೇಳ್ತು. ಮುಂದೆ ಹೋಗ್ತಾ ಇರಬೇಕಾದ್ರೆ
ಸಣ್ಣ ಹುಡುಗ ಒಬ್ಬ ಸಿಕ್ಕಿದ. ಅವನ ಕೈಯಲ್ಲೂ ಒಂದು ಖರ್ಜೂರವನ್ನು ತುರುಕಿದಂಥ ಮುದುಕಿ, ಏ ಹುಡುಗ, ಹಾವು ಬಂದು ಮುದುಕಿ ಈ ಕಡೆ ಹೋದ್ಲಾ ಅಂತ ಕೇಳಿದರೆ ಇಲ್ಲ ಅನ್ನೋ ಅಂತ ಹೇಳಿಕೊಟ್ಲು. ಅಷ್ಟೊತ್ತಿಗೆ ಅವಳ ಗುಡಿಸಲು ಸಿಕ್ತು. ಹಾವಿನಿಂದ ತಪ್ಪಿಸ್ಕೊಂಡು ಬಂದಂಥ ಮುದುಕಿಗೆ ಆಯಾಸ ಆಗಿತ್ತು. ಅಬ್ಬಾ, ಅಲ್ಲಿಂದ ಇಲ್ಲಿಗೆ ಬರೋಷ್ಟರಲ್ಲಿ ಸುಸ್ತೇ ಆಗೋಯ್ತಲ್ಲಪ್ಪ ಅಂತ ಮುದುಕಿ ಸ್ವಲ್ಪ ಹೊತ್ತು ಮಲ್ಕೊಂಡ್ಳು. ಆದರೆ ಈ ಕಡೆ ಆ ಹಾವು ಮುದುಕಿ ಹಿಂದೆನೇ ಹೊರಟುಬಿಟ್ಟಿತ್ತು. ದಾರಿಯಲ್ಲಿ ತೊರೆ ಮೇಲೆ ಇನ್ನೂ ಬಿದ್ದಿದ್ದ ಖರ್ಜೂರವನ್ನು ನೋಡಿ ಹಾವು ತೊರೆಯನ್ನು ಕೇಳ್ತು. ನಿನ್ನ ನೀರಿನ ಮೇಲೆ ಖರ್ಜೂರವನ್ನು ನಾನು ನೋಡಿದ್ದೀನಿ. ಸುಳ್ಳು ಹೇಳಿದರೆ ನಿನ್ನ ನುಂಗಿಬಿಟ್ಟೇನೋ. ಹೇಳು, ಮುದುಕಿಯೊಬ್ಬಳು ಈ ಕಡೆ ಹೋದ್ಲಾ? ಎನ್ನುತ್ತಾ ಬುಸುಕುಟ್ತು. ಆಗ ತೊರೆ ಹೆದರಿ, ಹೌದು, ಹೋದ್ಲು ಅಂತ ಹೇಳ್ತು. ಇನ್ನೂ ಸ್ವಲ್ಪ ಮುಂದೆ ಹಾವು ಹೋಯಿತು. ಅಲ್ಲಿ ಹಸು ಖರ್ಜೂರವನ್ನು ಜಗಿತಾ ನಿಂತ್ಕೊಂಡಿತ್ತು. ಖರ್ಜೂರದ ರಸ ಅದರ ಬಾಯಿಗಳಲ್ಲಿ ಸೋರ್ತಾ ಇತ್ತು. ಅದನ್ನು ನೋಡಿದಂಥ ಹಾವು, ಏ ಹಸು, ನಿಜ ಹೇಳು, ಮುದುಕಿಯೊಬ್ಬಳು ಈ ಕಡೆ ಹೋದ್ಲಾ? ನಿನ್ನ ಬಾಯಿಯಲ್ಲಿ ಖರ್ಜೂರದ ರಸ ಸೋರ್ತಿರೋದು ನನಗೆ ಕಾಣ್ತಾ ಇದೆ ಅಂತ ಬುಸ್ಕುಟ್ತು. ಆಗ ಹಸು ಬೆದರಿ, ಅಂಬೋ, ಹೌದು, ಮುದುಕಿ ಹೋದ್ಲು ಅಂತ ಹೇಳ್ತು. ಸರಿ ಅಂತ ಹಾವು ಮುಂದೆ 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 ಹೋಗ್ತಾ ಇತ್ತು. ಆಗ ಒಬ್ಬ ಹುಡುಗ ಖರ್ಜೂರವನ್ನು ಬಾಯಿಗಿಟ್ಕೊಂಡು ಅಂತ ಕಚ್ತಾ ನಿಂತಿದ್ದ. ಖರ್ಜೂರ ತಿನ್ನುತ್ತಾ ನಿಂತಿರೋ ಹುಡುಗ, ಮುದುಕಿಯೊಬ್ಳು ಈ ಕಡೆ ಹೋದ್ಲಾ? ನಿಜ ಹೇಳು, ಇಲ್ದಿದ್ರೆ ನೀನು ಮುದುಕಿ ಉಳಿಯೋದಿಲ್ಲ ಅಂತ ಹಾವು ಬುಸ್ಕೊಡ್ತು. ಆಗ ಹುಡುಗ, ಹಾವು ನನ್ನನ್ನು ಸಾಯಿಸುತ್ತೆ ಅಬ್ಬಾಬಾ ಅಂತ ಭಯ ಪಟ್ಕೊಂಡು ಮುದುಕಿ ಮನೇನೇ ತೋರಿಸ್ಬಿಟ್ಟ. ಆಗ ಹಾವು ಮುದುಕಿ ಮನೆಯೊಳಗಡೆ ನುಸುಳಿ ಅಕ್ಕಿ ಡಬ್ಬದಲ್ಲಿ ಮಲ್ಕೊಂಡ್ಬಿಡ್ತು. ನಿದ್ದೆ ಮಾಡ್ತಿದ್ದಂಥ ಮುದುಕಿ, ಹಸಿವಾಗ್ತಿದೆಯಪ್ಪ, ಸ್ವಲ್ಪ ಏನಾದರೂ ಅಡುಗೆ ಗಿಡ್ಗೆ ಮಾಡೋಣ, ಅನ್ನ ಮಾಡಬೇಕಲ್ಲ, ಅನ್ನ ಮಾಡ್ತೀನಿ ಅಂತ ಹೇಳಿಕೊಂಡು ಅನ್ನ ಮಾಡೋದಕ್ಕೆ ಅಂತ ಅಕ್ಕಿ ಡಬ್ಬಕ್ಕೆ ಕೈ ಹಾಕಿದ್ಲು. ತಕ್ಷಣವೇ ಹಾವು ಅವಳ ಮೈ ತುಂಬ ಸುತ್ಕೊಂಡ್ಬಿಡ್ತು. ಇನ್ನು ತನಗೆ ಉಳಿಗಾಲ ಇಲ್ಲ ಅಂಥೇಳಿ ಹೆದರ್ಕೊಂಡಂಥ ಮುದುಕಿ, ಹಾವೇ ಹಾವೇ, ನನ್ನ ದೊಡ್ಡ ಮಗಳನ್ನ ಮದುವೆ ಮಾಡಿಕೊಡ್ತೀನಿ, ನನ್ನ ಬಿಡು ಅಂತ ಹೇಳಿದ್ಲು. ಆಗ ಹಾವು ಅವಳನ್ನು ಬಿಡ್ತು. ಮುದುಕಿ ದೊಡ್ಡ ಮಗಳನ್ನು ಕರೆದು, ಮಗಳೇ, ನಾನು ಉಳಿಬೇಕಾದ್ರೆ ನೀನು ಹಾವನ್ನ ಮದುವೆ ಆಗಬೇಕು ಅಂತ ಹೇಳಿದ್ಲು. ಮಗಳು, ಥೂ, ನಾನು ಹಾವನ್ನ ಮದುವೆ ಆಗೋದಿಲ್ಲಪ್ಪ ಅಂತ ಹೇಳಿದ್ಲು. ಥೂ, ಹೋಗೆ ಅಂತ ಮುದುಕಿ, ಎರಡನೇ ಮಗಳೇ, ಬಾರೇ ಹಾವನ್ನ ಮದುವೆಯಾಗೆ ಅಂತ ಕೇಳಿದಾಗ, ಅಸಹ್ಯ, ಅದನ್ಯಾರು ಮದುವೆ ಆಗ್ತಾರಪ್ಪ, ಛೀ ಅಂತ ಎರಡನೇವಳು ಹೋದ್ಲು. ಆಗ ಅವರಮ್ಮ, ಹೀ ಕಿರಿಯವಳೇ, ನೀನಾದರೂ ಬಂದು ಮದುವೆಯಾಗೆ ಅಂತ ಕೇಳಿದ್ಲು. ಆಗ ಚಿಕ್ಕವಳು ಬಂದು,
ಅಮ್ಮ, ನಿನ್ನನ್ನು ಉಳಿಸೋದಕ್ಕೆ ನಾನು ಹಾವನ್ನು ಮದುವೆ ಆಗ್ತೀನಿ ಅಂತ ಹೇಳಿದ್ಲು. ಈಗ ಮುದುಕಿ ಕಿರಿಯವಳಿಗೂ ಮತ್ತು ಹಾವಿಗೂ ಮದುವೆ ಮಾಡಿದ್ಲು. ಕಿರಿಯ ಹುಡುಗಿ ಹಾವನ್ನು ಪ್ರೀತಿ ಭಕ್ತಿಗಳಿಂದ ಪೋಷಣೆ ಮಾಡ್ತಾ ಆರೈಕೆ ಮಾಡ್ತಾ ಇದ್ಲು. ಅವಳ ಅಕ್ಕಂದಿರು ಅವಳಿಗೆ ಛೀ ಥೂ, ಹಾವಿನ ಜೊತೆಗೆ ಮದುವೆ ಆಗಿದ್ದಾಳೆ ನೋಡು, ಅದನ್ನು ಬೇರೆ ಪ್ರೀತಿ ಮಾಡ್ತಾಳೆ, ವ್ಯಾಕ್ ಥೂ ಅಂತ ಕೆಟ್ಟದಾಗಿ ಮಾತಾಡ್ತಾ ಇದ್ರು. ಅವಳಿಗೆ ಅದರಿಂದ ಬೇಸರ ಆಗಲಿಲ್ಲ. ಬೇಸರ ಮಾಡಿಕೊಳ್ಳದೆ ನಗ್ನಗ್ತಾ ಯಾವಾಗಲೂ ಸಂತೋಷದಿಂದ ಅದ್ರ ಸೇವೆ ಮಾಡ್ತಿದ್ದಂಥ ಮಗಳನ್ನು ನೋಡಿ ಮುದುಕಿ ಅಂದ್ಕೊಂಡ್ಲು, ಇದ್ರಲ್ಲಿ ಏನೋ ಗುಟ್ಟು ಇರಬೇಕು, ನೋಡೋಣ, ಪರೀಕ್ಷೆ ಮಾಡಿ ನೋಡೋಣ ಅಂತ ಒಂದು ರಾತ್ರಿ ಮುದುಕಿ ಕಿರಿಮಗಳು ಮಲ್ಕೋತಿದ್ದಂಥ ಕೊಠಡಿಯೊಳಗಡೆ ಕಿಟಕಿಯಲ್ಲಿ ಬಗ್ಗಿ ನೋಡಿದ್ಲು. ಅವಳು ನೋಡ್ತಿದ್ದ ಹಾಗೆ ಹಾವಿನ ಬುಟ್ಟಿಯಿಂದ ರಾಜ್ಕುಮಾರ ಒಬ್ಬ ಮೇಲೆದ್ದು ಬಂದ. ಅವನು ಕಿರಿ ಮಗಳ ಹತ್ರ ಹೋಗಿ ಅವಳ ಕೈ ಹಿಡ್ಕೊಂಡ. ಗಂಡ ಹೆಂಡತಿ ಸಂತೋಷದಿಂದ ಮಾತನಾಡ್ತಾ ಇರಬೇಕಾದ್ರೆ ಮುದುಕಿ ಸರಕ್ಕಂತ ಆ ಕೊಠಡಿಯೊಳಗಡೆ ಬಂದು ಆ ಬುಟ್ಟಿಯಲ್ಲಿದ್ದಂಥ ಹಾವಿನ ಚರ್ಮನ ಎತ್ತಿ ಬೆಂಕಿಗೆ ಹಾಕ್ಬಿಟ್ಲು. ಅವತ್ತಿಂದ ಹಾವಿನ ರಾಜಕುಮಾರ ಮನುಷ್ಯ ರೂಪದಲ್ಲೇ ಉಳಿದ. ತಂಗಿಗೆ ಸಿಕ್ಕಿದಂಥ ರೂಪವಂತ ಗಂಡನನ್ನು ನೋಡಿ ಅಕ್ಕಂದಿರು ಅಸೂಯೆ ಪಟ್ಕೊಂಡ್ರು. ಆದರೆ ತಂಗಿ ಮತ್ತು ರಾಜ್ಕುಮಾರ ಬೇರೆ ಮನೆ ಮಾಡಿಕೊಂಡು ಸುಖವಾಗಿ ತಮ್ಮ ಜೀವನವನ್ನು ಸಾಗಿಸಿದ್ರು. ಹೇಗಿತ್ತು ಸವಿಲೋಕದ ಕಥೆ? ಇಷ್ಟ ಆಯ್ತಾ? ಹಾಗಾದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ, ನಿಮ್ಮ ಸ್ನೇಹಿತರೊಂದಿಗೂ ಹಂಚ್ಕೊಳ್ಳಿ.